ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ. ಸುಕ್ಷೇತ್ರ ಗುಳೇದಕೊಪ್ಪದಲ್ಲಿ ದಶಕಗಳ ನಂತರ ಇದೇ ಮೊದಲ ಸಲ ಫೆಬ್ರವರಿ 12ರಿಂದ ಫೆಬ್ರವರಿ 16ರವರೆಗೆ ಅದ್ದೂರಿ ಜಾತ್ರೆ ಹಾಗೂ ಶಿವರಥೋತ್ಸವ ನಡೆಯಲಿದೆ. 200 ವರ್ಷಗಳ ಇತಿಹಾಸ ಹೊಂದಿರುವ ಗ್ರಾಮದ ಈಶ್ವರ ದೇವರ ಪ್ರಥಮ ಶಿವ ರಥೋತ್ಸವ ಇದಾಗಿದ್ದು, ಹೆಲಿಕಾಪ್ಟರ್ ಮೂಲಕ ರಥಕ್ಕೆ ಪುಷ್ಪಾರ್ಪಣೆ ಜರುಗಲಿದೆ. ಜಾತ್ರೆ ಪ್ರಯುಕ್ತ ನಿರಂತರ ಅನ್ನದಾಸೋಹ ಇರಲಿದೆ. ದಿನಾಂಕ 12ರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಸಂಕಲ್ಪ, ಗೋಮಾತೆ ಪೂಜೆ, ಮಹಾರುದ್ರಾಭಿಷೇಕ ಹಾಗೂ ಧ್ವಜಾರೋಹಣ ಮೂಲಕ ಜಾತ್ರೆಗೆ ಚಾಲನೆ ಸಿಗಲಿದೆ. ಸಚಿವ ಸತೀಶ್ ಜಾರಕಿಹೊಳಿ ಜಾತ್ರೆ ಉದ್ಘಾಟಿಸಲಿದ್ದು, ಬೈಲಹೊಂಗಲದ ಶ್ರೀ ಕ್ಷೇತ್ರ ಸುಖದೇವಾನಂದ ಆಶ್ರಮದ ಶ್ರೀ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಶರಣ ಮತ್ತು ಮಾಲಾಶ್ರೀ ಭಾಗಿ. ದಿನಾಂಕ 13ರಂದು ನಾಯಕ ನಟ ಶರಣ್ ಜಾತ್ರೆಗೆ ಆಗಮಿಸಲಿದ್ದು, ನೋಡು ಬಾ ಗುಳೇದಕೊಪ್ಪದ ಶಿವರಥೋತ್ಸವದ ಭಕ್ತಿಗೀತೆ ಬಿಡುಗಡೆ ಮಾಡಲಿದ್ದಾರೆ. ನಟಿ ಮಾಲಾಶ್ರೀ ಹರ ಹರ ಈಶ್ವರ್ ಹಾಡು ಬಿಡುಗಡೆ ಮಾಡಲಿದ್ದಾರೆ. ಸರಿಗಮಪ, ಇಂಡಿಯನ್ ಐಡಲ್ ಖ್ಯಾತಿಯ ದಿಯಾ ಹೆಗಡೆ, ಬಾಳು ಬೆಳಗುಂದಿ, ಬಿಗ್ ಬಾಸ್ ವಿಜೇತ ಹನುಮಂತ್ ಲಮಾಣಿ, ಕಾಮಿಡಿ ಕಿಲಾಡಿ ತಂಡದ KR ಪೇಟೆ ನಯನಾ, ಪ್ರವೀಣ್ ಗಸ್ತಿ ಸೇರಿ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಧನ್ಯವಾದಗಳು. ಧಾರವಾಡ ತಾಲೂಕಿನ ಸುಕ್ಷೇತ್ರ ಗುಳೇದಕೊಪ್ಪ ಗ್ರಾಮದಲ್ಲಿ ಶ್ರೀ ಈಶ್ವರ ದೇವರ ಜಾತ್ರಾ ಮಹೋತ್ಸವ ಹಾಗೂ ಶಿವರಥೋತ್ಸವ ನಡೆಯುತ್ತಿದೆ. ಫೆಬ್ರವರಿ 12ರಿಂದ 16 ಮಟ ನಡೀತೈತಿ. ಅದರಾಗ ನಾನು 15ನೇ ತಾರೀಕರಂದು ಒಂದು ದೊಡ್ಡ ಮಟ್ಟದಲ್ಲಿ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಕೂಡ ಬರಾಕತ್ತೀನಿ, ಹಂಗೆ ನೀವು ಕೂಡ ಬನ್ನಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಎಂತದಂತ ಕತೆ? ಸುಮಾರು ವರ್ಷಗಳ ಹಿಂದೆ ಈಶ್ವರನ ಗಣಗಳು ನೆಲೆಸಿದ ಜಾಗ ಇದು. ಗಣಗಳಂದ್ರೆ ನಾವು ನಂಬುವ ದೈವ.